ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಹಟ್ಟಿ ಚಿನ್ನದ ಗಣಿ ಕಂಪನಿ ಸಾನ್ವಿ ಹಾಗೂ ಮಧುಶ್ರೀ ಮೆಲೋಡಿಯಸ್ ವತಿಯಿಂದ ಸ್ವರ ನಮನ ರಸ ಮಂಜರಿ ಕಾರ್ಯಕ್ರಮ ಮತ್ತು ಹಟ್ಟಿ ಪಟ್ಟಣದ ನಾಗರಿಕರ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿ ಸಾನ್ವಿ ಮತ್ತು ಮಧುಶ್ರೀ ಮೆಲೋಡಿಸ್ ವತಿಯಿಂದ ಸಂಜೆ ಸ್ವರ್ಣಮನ ರಸಮಂಜರಿ ಕಾರ್ಯಕ್ರಮ ಮತ್ತು ಹಟ್ಟಿ ಪಟ್ಟಣದ ನಾಗರಿಕರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಗಳು ಎರಡೋನ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಚಿನ್ನದ ನಾಡಿನ ಹೊನ್ನಿನ ಸುಪುತ್ರ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಮಾನಪಾಡಿ ವಜ್ಜಲ್ ಅವರು ದೀಪ ಪ್ರಜ್ವಲಿಸುವ ಮೂಲಕ ಪುನೀತ್ ರಾಜ್ಕುಮಾರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಪುನೀತರು ತಮಗಾಗಿ ಬದುಕದೆ ಅನಾಥರಿಗೆ, ವೃದ್ಧರಿಗೆ, ಅಸಹಾಯಕರಿಗೆ, ಹಿಂದುಳಿದ ವರ್ಗದ ಬಡ ಜನತೆಯ ಆಶಾಕಿರಣವಾಗಿದ್ದರು. ಪುನೀತರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಇಡೀ ಸಮಾಜಕ್ಕೆ ಶಕ್ತಿಯಾಗಿದ್ದರು. ನಾನು ಕೂಡ ಅವರ ಅಪ್ಪಟ ಅಭಿಮಾನಿಯಾಗಿರುವೆ. ಅವರು ಹಾಕಿಕೊಟ್ಟ ಸ್ವಾಭಿಮಾನಿ ಬದುಕಿನಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ. ಅವರ ಆದರ್ಶ ಗುಣಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ ಎಂದರು. ಸಾನ್ವಿ ಹಾಗೂ ಮಧುಶ್ರೀ ಮೆಲೋಡಿಸ್ ವತಿಯಿಂದ 6 ಗಂಟೆಗೆ ಅದ್ದೂರಿಯಾಗಿ ಜನಮನ ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಪ್ಪು ಚಿತ್ರದ ಹಲವಾರು ಹಾಡುಗಳನ್ನು ಹಾಡುವ ಮೂಲಕ ಅಪ್ಪು ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಪಕ್ಷದ ಮುಖಂಡರು ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಚ್.ಬಿ. ಮುರಾರಿ, ಕಾಂಗ್ರೆಸ್ ಮುಖಂಡರು ಅಮ್ಜದ್ ಸೇಠ್, ಪ್ರಕಾಶ್ ಬಹದ್ದೂರ್, ರವಿಕುಮಾರ್, ಸಿದ್ದು ಬಂಡಿ, ಗುಂಡಪ್ಪ ಗೌಡ, ಎನ್ ಸ್ವಾಮಿ, ನಾಯ್ಕೋಡಿ, ಕೆವಿ ಕಳ್ಳಿಮಠ, ಮಹಾದೇವ್, ಮಧುಶ್ರೀ, ಅರುಣ್, ಮೌನೇಶ್, ಕಾಕಾನಗರ್, ಜಯನಾರಾಯಣ್, ಯೋಗೇಶ್ ದೊಡ್ಡಮನಿ, ಸಿಡಿ ರಾಜು ಉಪಸ್ಥಿತರಿದ್ದರು. ಹಟ್ಟಿ ನಗರದಲ್ಲಿ ಡಾಕ್ಟರ್ ಪುನೀತ್ ಅಭಿಮಾನ ಬಳಗದ ವತಿಯಿಂದ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಮತ್ತು ಅವರ ನೆನಪಿಗೋಸ್ಕರ ಸಸಿ ನೆಡುವ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥದ್ದು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ 46 ವರ್ಷದ ಜೀವಿತಾವಧಿಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಆದರೆ ಅವರು ಇರುವರೆಗೂ ಆ ಪ್ರಮಾಣದ ಮೌಲ್ಯಮಾಪನ ಗೊತ್ತಾಗಲಿಲ್ಲ. ಅವರು ಹೋದ ಮೇಲೆ ಎಷ್ಟೋ ಜನಕ್ಕೆ ಆಸ್ಪತ್ರೆಯಲ್ಲಿರೋರಿಗೆ ಸಹಾಯ ಮಾಡಿದ್ದಾರೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ದಾರೆ, ವೃದ್ಧಾಶ್ರಮ ನಡೆಸುವಂಥ